ಚುನಾವಣಾ ಸೋಲಿನ ನಡುವೆಯೂ ಧೃತಿಗೆಡದ ಗೋಪಣ್ಣ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಹೊಸ ರಣತಂತ್ರ. ಕಾಂಗ್ರೆಸ್ ಮುಕ್ತ ಗ್ರಾಮ ಪಂಚಾಯಿತಿಯೇ ಗುರಿ, ಬೂತ್ ಮಟ್ಟದಲ್ಲಿ ಡಿಜಿಟಲ್ ಕ್ರಾಂತಿಗೆ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಕರೆ. ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದರೆ ತಹಶೀಲ್ದಾರ್ ಸ್ಪಾಟ್ಗೆ ಬರಬೇಕಾಗುತ್ತೆ. ಅಧಿಕಾರಿಗಳಿಗೆ ಜಿಎನ್ ವೇಣುಗೋಪಾಲ್ ಖಡಕ್ ಎಚ್ಚರಿಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫೈರ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಆಂಕರ್ ಅಪೂರ್ವ. ರಾಜ್ಯ ರಾಜಕೀಯದಲ್ಲಿ ಈಗ ಗ್ರಾಮ ಪಂಚಾಯಿತಿ ಚುನಾವಣೆಯ ಜ್ವರ ಜೋರಾಗ್ತಿದೆ. ಅದರಲ್ಲೂ ಚಿಂತಾಮಣಿ ತಾಲೂಕಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟ ತಳಮಟ್ಟದಿಂದಲೇ ರಣತಂತ್ರ ಹೆಣೆಯಲು ಶುರು ಮಾಡಿದೆ. ಚುನಾವಣೆಯಲ್ಲಿ ಸೋತ್ರೂ ಜನರ ನಡುವೆ ಇದ್ದು ಕೆಲಸ ಮಾಡ್ತಿರುವ ಧೀಮಂತ ನಾಯಕ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಅವರು ತಾಲೂಕಿನ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ವಿರುದ್ಧ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಅತ್ಯಂತ ಆಕ್ರೋಶಭರಿತ ಮತ್ತು ಕಾರ್ಯತಂತ್ರದ ಮಾತುಗಳು ಕೇಳಿಬಂದಿವೆ. ಚಿಂತಾಮಣಿ ರಾಜಕೀಯ ಅಖಾಡದ ಈ ರೋಚಕ ವರದಿ ಇಲ್ಲಿದೆ ನೋಡಿ. ಹೌದು, ರಾಜಕೀಯದಲ್ಲಿ ಗೆಲುವು ಸೋಲು ಸಹಜ. ಆದರೆ ಸೋತ ತಕ್ಷಣ ಮನೆಯಲ್ಲಿ ಕೂರದೆ ಜನರ ಕಷ್ಟಗಳಿಗೆ ಸ್ಪಂದಿಸುವ ನಾಯಕರು ಸಿಗುವುದು ತೀರಾ ವಿರಳ. ಚಿಂತಾಮಣಿಯ ಜನಪ್ರಿಯ ನಾಯಕ ಜಿಎನ್ ವೇಣುಗೋಪಾಲ್ ಅವರು ಅಂತಹ ಅಪರೂಪದ ನಾಯಕರಲ್ಲಿ ಒಬ್ಬರು. ಕೊರೋನಾ ಬಿಕ್ಕಟ್ಟಿನ ಭೀಕರ ಸಂದರ್ಭದಲ್ಲಿ ಇಡೀ ತಾಲೂಕಿಗೆ ರೇಷನ್ ವಿತರಣೆ, ಬಡ ಕುಟುಂಬಗಳಿಗೆ ಉಚಿತ ಕಿಟ್ಗಳು, ನೊಂದವರ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಸ್ವಂತ ಕೈಯಿಂದ ನೆರವು ನೀಡಿ ಗೋಪಣ್ಣ ಜನರ ಮನ ಗೆದ್ದಿದ್ರು. ಇದೇ ಸಂಸ್ಕೃತಿಯನ್ನು ಮುಂದುವರಿಸಿರುವ ಅವರು ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮೈತ್ರಿಕೂಟವನ್ನು ಗೆಲ್ಲಿಸಲು ರಣಕಹಳೆ ಊದಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು ಕಾರ್ಯಕರ್ತರಲ್ಲಿ ಹೊಸ ಜೋಶ್ ತುಂಬಿದ್ದಾರೆ. ಇದೇ ವೇಳೆಯಲ್ಲಿ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ, ನಮಗಿವತ್ತು ವೈಯಕ್ತಿಕವಾಗಿ ಶಾಸಕರಾಗಬೇಕು ಅನ್ನೋ ಹಪಾಹಪಿ ಇಲ್ಲ. ನಮ್ಮ ಗುರಿ ಇಷ್ಟೇ. ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು. ನಮ್ಮನ್ನು ನಂಬಿ ಬಂದ ಪ್ರತಿ ಕಾರ್ಯಕರ್ತನಿಗೂ ನ್ಯಾಯ ಸಿಗಬೇಕು. ಮೀಸಲಾತಿ ಯಾವುದೇ ಇರಲಿ, ನಮ್ಮ ಗುರಿ ಕೇವಲ ಕಮಲವನ್ನು ಗೆಲ್ಲಿಸುವುದು ಮಾತ್ರ. ಜೆಡಿಎಸ್ ನಾಯಕರನ್ನು ನಾವು ವಿಶ್ವಾಸಕ್ಕೆ ತಗೋಬೇಕು. ಅವರದಿನ್ನೂ ಮೇಲಿನ ಹಂತದಿಂದ ಅಂತಿಮ ಆದೇಶ ಬಂದಿಲ್ಲವಾದರೂ ಎನ್ಡಿಎ ಮೈತ್ರಿಯಡಿ ನಾವಿಬ್ಬರು ಜೊತೆಯಾಗಿ ನಿಂತು ಈ ಚುನಾವಣೆ ಎದುರಿಸಿದ್ರೆ ಜಯ ನಮಗೆ ಸಿದ್ಧ. ಕಾಂಗ್ರೆಸ್ ಮುಕ್ತ ಭಾರತದ ಮೋದಿಯವರ ಕನಸನ್ನು ನಮ್ಮ ಗ್ರಾಮ ಪಂಚಾಯಿತಿಗಳಿಂದಲೇ ನನಸು ಮಾಡಬೇಕಾಗಿದೆ ಎಂದರು. ನಂತರ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಓಲೈಕೆ ರಾಜಕೀಯವನ್ನು ತೀವ್ರವಾಗಿ ಖಂಡಿಸಿದರು. ತಳಮಟ್ಟದಲ್ಲಿ ಸಂಘಟನೆ ಬಲಪಡಿಸಲು ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ದೈನಂದಿನ ಕಷ್ಟಗಳ ನಡುವೆಯೂ ಕನಿಷ್ಠ ವಾರಕ್ಕೊಮ್ಮೆ ಅರ್ಧ ಗಂಟೆಯನ್ನಾದರೂ ಪಕ್ಷಕ್ಕಾಗಿ ಮೀಸಲಿಡಬೇಕು ಎಂದರು. ತಾಲೂಕಿನ ಪ್ರತಿ ಪಂಚಾಯಿತಿ 15 ಸೀಟುಗಳ ಪೈಕಿ ಕನಿಷ್ಠ 10 ಸ್ಥಾನಗಳನ್ನು ಗೆಲ್ಲೇಬೇಕೆಂಬ ಕಠಿಣ ಪಣವನ್ನು ಅವರು ಸಭೆಯ ಮುಂದಿಟ್ಟರು. ಈ ಅತ್ಯಂತ ಪ್ರಮುಖ ಸಭೆಯಲ್ಲಿ ತಾಲೂಕಿನ ಕಮಲ ಪಡೆಯ ಪ್ರಮುಖರಾದ ಪ್ರಧಾನ ಕಾರ್ಯದರ್ಶಿ ಸುರೇಶ್, ಹೋಬಳಿ ಅಧ್ಯಕ್ಷ ದೇವರಾಜ್, ಗೋಪಾಲಕೃಷ್ಣ, ರಘು, ಆರ್ಎಸ್ಎಸ್ನ ಪ್ರಮುಖ ಮುಖಂಡರು ಪ್ರಕಾಶ್, ನಾಗರಾಜ್, ವೆಂಕಟರಮಣಪ್ಪ, ಸುಧಾಕರ್, ಕರಾಟೆ ಶ್ರೀನಿವಾಸ್, ಸೋಮು, ಶಿವಕುಮಾರ್, ರಾಜೇಶ್, ರಮೇಶ್, ರಾಮಿರೆಡ್ಡಿ ಹಾಗೂ ನಾಗರಾಜ್ ರೆಡ್ಡಿ ಸೇರಿದಂತೆ 100 ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ಒಟ್ಟಾರೆಯಾಗಿ ಚಿಂತಾಮಣಿಯಲ್ಲಿ ಬೂತ್ ಮಟ್ಟದಿಂದಲೇ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಸನ್ನದ್ಧವಾಗಿದೆ ಎಂಬುದು ಸ್ಪಷ್ಟವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಚುನಾವಣೆಗೂ ಮುನ್ನವೇ ಚಿಂತಾಮಣಿಯಲ್ಲಿ ರಾಜಕೀಯ ರಣಕಣ ರಂಗೇರಿದೆ. ಗೋಪಣ್ಣನವರ ಈ ಡಿಜಿಟಲ್ ಮತ್ತು ತಳಮಟ್ಟದ ಸಂಘಟನಾ ಕ್ರಾಂತಿ ಮುಂಬರುವ ಚುನಾವಣೆಯಲ್ಲಿ ಯಾವ ರೀತಿಯ ಫಲಿತಾಂಶ ತರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಿರಂತರ ರಾಜಕೀಯ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ, ಯಾವಾಗಲೂ ಜನಾಭಿಪ್ರಾಯದ ಪರ. ಧನ್ಯವಾದಗಳು. ಯಾಕಂದ್ರೆ ಇಲ್ಲಿ ಮುಸ್ಲಿಂ ಬಾಂಧವರು ಜಾಸ್ತಿ ಇರೋದಿಲ್ಲ. ಮಾತಾಡಬೇಕು ಕೇಳಿ, RS ಆಗಲಿ ಬಿಜೆಪಿ ಆಗಲಿ ಮುಸ್ಲಿಂ ವಿರೋಧಿ ಅಲ್ಲ, ರಾಷ್ಟ್ರ ವಿರೋಧಿ ಯಾರು ಮಾಡ್ತಾರೆ ಅವ್ರ ವಿರೋಧಿ ಅಷ್ಟೇ. ಬಿಜೆಪಿ ಆಗಿರ್ಬೋದು, RS ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ನಮ್ಮ ಹಿಂದೂ ಧರ್ಮ ಆಗಿರ್ಬೋದು, ಯಾವುದೇ ಜಾತಿ ಧರ್ಮಕ್ಕೆ ವಿರೋಧ ಅಲ್ಲ. ಆದ್ರಿಂದ ಯಾವುದಕ್ಕೆ ಇದೇನಾಗಿದೆ, ಕಾಂಗ್ರೆಸ್ ಏನಾಗಿದೆ ಅಂದರೆ ಬರೀ ಬಿಜೆಪಿ ಮುಸ್ಲಿಂ ವಿರೋಧಿ ಕಟ್ಟಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ಟು ಒಂದು ಗುಟ್ಟಿ ಬಾಕೊಂಬಿಟ್ಟಿದೆ. ಅವ್ರು ಏನು ಮಾಡ್ಕೊಂಬಿಟ್ಟಿದ್ರೆ ಅದು ವಿದ್ಯಾಭ್ಯಾಸ ಕಮ್ಮಿ. ಅವರು ಯಾಕೆ ವಿದ್ಯಾಭ್ಯಾಸ ಕಮ್ಮಿ ಅಂದರೆ ಅವರಲ್ಲಿ ಏನೋ ಒಂದು ಕೆಲಸ ಕುಲ ಕಲ್ತ್ಕೊಂಡ್ಬಿಡ್ತಾರೆ, ಏನೋ ಒಂದು ಪಂಚರ ಕಲ್ತ್ಕೊಂಡ್ಬಿಡ್ತಾರೆ, ಅವ್ರನ್ನ ತೊಗೊಂಡಾಗ ಅದು ಕಳಿಸ್ಬಿಡ್ತಾರೆ. ಅವರು ಎಜುಕೇಷನ್ ಗೊತ್ತಿರಲ್ಲ ಪಾಪ. ಯಾರನ್ನ ಹೇಳಿದ್ ಕೇಳೋದು ನಿಜಾನೇ, ಅದು ನಿಜ ಅನ್ಕೊಂಡು ಅವ್ರೇನು ಮಾಡ್ತಾರೆ, ನಮ್ಮ ವಿರೋಧಿಗಳು ಅಂತ ಅವ್ರ ಭಾವನೆ ಬಂದ್ಬಿಟ್ಟಿದೆ. ಅದನ್ನು ತೊಡೀರಿ, ಯಾಕೆಂದ್ರೆ ಅದು ನಾವೇನು ಅವ್ರ ವಿರೋಧಿಗಳಲ್ಲ. ಆದರೆ ದೇಶ ವಿರೋಧಿ ಯಾರು ಮಾಡ್ತಾರೆ ಅವ್ರ ವಿರೋಧಿಗಳು. ಯಾವ ಜಾತಿ ಆಗಿರ್ಬೋದು, ಯಾವ ಧರ್ಮ ಆಗಿರ್ಬೋದು ನಾವು ಸಹಿಸಲ್ಲ. ಆದ್ದರಿಂದ ಏನು ಈ ಕೆಟ್ಟ ಕಾಂಗ್ರೆಸ್ಸು ಅವತ್ತಿಂದ ಬೆಳೆಸ್ಕೊಂಡು ಬಂದಿದೆ. ಬರೀ ಬಿಜೆಪಿ ಅಂದರೆ ಕೋಮುವಾದಿಗಳು ಅಂತಾರೆ. ಇಡೀ ಪ್ರಪಂಚಕ್ಕೆ ಗೊತ್ತು ಕೋಮುವಾದಿಗಳು ಯಾರಂದ್ರೆ ಕಾಂಗ್ರೆಸ್ನವರು. ಆ ಕೋಮುವಾದಿ ಪಕ್ಷ ಯಾವುದಂದ್ರೆ ಕಾಂಗ್ರೆಸ್ಸು. ಭ್ರಷ್ಟಾಚಾರ ಪಕ್ಷ ಯಾವುದಂದ್ರೆ ಕಾಂಗ್ರೆಸ್ಸು. ಆ ಕಾಂಗ್ರೆಸ್ ತೊಡೆದಾಕಬೇಕು ಅಂದರೆ ನೀವೆಲ್ಲ ಒಂದು ಶಕ್ತಿಯಾಗಿ ನಿಲ್ಲಬೇಕು. ಅದಕ್ಕೆ ಕಾರಣ ನಮ್ಮ ತಾಲೂಕಲ್ಲಿ ಫಸ್ಟ್ ಮುರ್ಮಲನೆ ಆಗಬೇಕು. ಯಾಕೆ ಮುರ್ಮಲ ಆಗಬೇಕು ಅಂದರೆ ಇಷ್ಟೊಂದು ಮುಸಲ್ಮಾನ ಬಾಂಧವರು ಇದ್ರೂ ಕೂಡ 3,000 ಓಟಲ್ಲಿ ಹೆಚ್ಚಿಗೆ 1,500 ಮುಸಲ್ಮಾನ ಬಾಂಧವರು ಇದ್ರೂ ಕೂಡ 2ನೇ ಪ್ಲೇಸ್ ಬಿಜೆಪಿ ಕೃಷಿ ಓಟ್ ಹಾಕಿದ್ದೀರಾ ಅಂದರೆ
ನೀವು ಹಿಂದೂಗಳಲ್ಲಿ ಒಗ್ಗಟ್ಟಾಗಿರೋಕ್ಕೆ ಎಫೆಕ್ಟ್ ಬಂದಿರೋದು. ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಾಗದೆ ಹೋಗಿದ್ರೆ ನಮ್ಗೆ ಅಷ್ಟು ಓಟ್ ಆಗ್ತಿರ್ಲಿಲ್ಲ. ಇವತ್ತು 1000 ಓಟ್ ಬಂದಿದೆ 3 ಬೂತಿಂದ ಅಂದರೆ ಸುಮ್ಮನೆ ಬಂದಿರೋ ನಿಮ್ಮದು ಅಮೂಲ್ಯವಾದ ಶ್ರಮ ಕಷ್ಟ ಹಾಕಿರೋಕ್ಕೆ ಅಷ್ಟು ಓಟ್ ಬಂದಿರೋದು. ಯಾರೋ ಬಂದು ಭಾಷಣ ಹೋಗ್ಬಿಟ್ರೆ ಓಟ್ ಹಾಕೋ ಸುಳ್ಳಾಗಲ್ಲ. ನೀವು ಮನೆಗೆ ಹೋಗಿ ಕೇಳಿ ನಮ್ಗೆ ಓಟ್ ಹಾಕ್ತಿದ್ದೀರಾ, ಅದಕ್ಕೆ ಅಷ್ಟು ಓಟ್ ಬಂದಿದೆ. ಯಾಕೆ ಘಟಾಂಘಟ ನಾಯಿಗಳು JDS ಅಲ್ಲೂ ದೊಡ್ಡ ಲೀಡರ್ಗಳು ಇದ್ರು, ಕಾಂಗ್ರೆಸ್ ದೊಡ್ಡ ಲೀಡರ್ಗಳು, ಅವ್ರ ಮಧ್ಯೆ ನಾವು ಸಣ್ಣ ಲೀಡರ್ಗಳು ಕೂಡ ಹೋಗಿ ಬಂದಿದ್ದಕ್ಕೆ ನಮ್ಗೆ ಅಷ್ಟು ಮಾತ್ರ ನಮ್ಮ ತಾಯಂದರು ತಂದೆಯವರು ಅಷ್ಟು ಸಹಾಯ ಮಾಡಿದ್ದಾರೆ. ಅಂದರೆ ಇದನ್ನು ಬೆಳೆಸ್ಬೇಕು ಮುಂದಕ್ಕೆ. ನಾವು ಮುರುಘಮರದಲ್ಲಿ BJP ಬೆಳೆಸ್ಬೇಕು ಅಂದರೆ ನೀವು ಇವತ್ತಿಂದನೇ ನೀವು ಆಜ್ಞೆ ಆದರೂ ಅಂದ್ಕೊಳ್ಳಿ, ಇಲ್ಲ ನಿಮ್ಮ ರಿಕ್ವೆಸ್ಟನ್ನು ಅಂದ್ಕೊಳ್ಳಿ, ಇಲ್ಲ ಏನಾದರೂ ತಪ್ಪು ತಿಳ್ಕೊಳ್ಳಿ, ಪರವಾಗಿಲ್ಲ. ನಿಮ್ಮ ಕೈಲಾದಷ್ಟು ಪಕ್ಕದ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ BJP ಪಕ್ಷ ಥರ ಬರಂಗೆ ಮಾಡಿ. ಆನ್ಲೈನಲ್ಲಿ ಅದನ್ನು ಜೋಡಿಸ್ಕೊಬೇಕು. ಅದನ್ನೆಲ್ಲ ಆನ್ಲೈನಲ್ಲಿ ಜೋಡಿಸ್ಕೊಳ್ಳೋವಂಥದ್ದು ಟ್ರೈನಿಂಗ್ ತಗೊಂಡು ನಿಮ್ಮ ಪಂಚಾಯತಿನಿಂದ ಒಂದು 100 ಮಾಡಬೇಕು. ಆನ್ಲೈನಲ್ಲಿ ಜೋಡಿಸ್ಕೊಂಡು ಅದನ್ನೆಲ್ಲ ಕಂಪ್ಲೀಟು. ಇದು ಯಾತಕ್ಕಪ್ಪ ಮಾಡ್ತಾ ಇದೆ ಅಂದರೆ ಉಳಿಬೇಕು ಇವತ್ತು ಅಂತೇಳಿ BJP ಬಂದು 13 ವರ್ಷ ಸಾಧನೆಗಳಲ್ಲಿ ಇವತ್ತು 60-70 ವರ್ಷದ ಸಾಧನೆಗಳನ್ನು ತೆಗೆದುಹಾಕಿ ಇವತ್ತು ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು, ಪ್ರತಿಯೊಬ್ಬರಿಗೂ ಅಂತ ಮೇಕ್ ಇನ್ ಇಂಡಿಯಾ ಪ್ರಕಾರವಾಗಿ ಫ್ಯಾಕ್ಟ್ರಿಗಳು ಇಲ್ಲೇ ಮಾಡಿ ಇವತ್ತು ಇಲ್ಲಿಂದನೇ ಒಂದು ಐಫೋನ್ನಿಂದನೇ ಇವತ್ತು ಚಿಂತಾಮಣಿ ತಾಲೂಕಿನಿಂದ 2,000 ಜನ ಹೋಗ್ತಾ ಇದ್ದಾರೆ. ಇವತ್ತು ಒಂದೊಂದು ಫ್ಯಾಕ್ಟ್ರಿಗಳನ್ನೂ ಇಲ್ಲೇ ಮಾಡಬೇಕು ಅಂತ ಮಾಡಿ ಅವ್ರಿಗೆ ಇಲ್ಲೇ ಉದ್ಯೋಗ. ನೀನು ಯಾವುದನ್ನ ನಿನ್ನ ಪ್ರಾಡಕ್ಟು ಯಾವುದೇ ದೇಶದಲ್ಲಿ ಬಂದು ಒಂದು ಟ್ಯಾಕ್ಟ್ರಿಲಿ ನಾನು ಮಾರ್ತೀನಿ ಅಂದರೆ ನಾನು ಅಲ್ಲಿಂದ ತರ್ಕೊಳ್ದು ಇಲ್ಲೇ ದೇಶದಲ್ಲೇ ಮಾಡಬೇಕು. ಒಂದು ಕಾರ್ ಉತ್ಪತ್ತಿ ಮಾಡಬೇಕು ಅಂತ ಹೇಳಿದ್ರೆ ನೀನು ಅಲ್ಲಿಂದ ತರ್ಕೊಡ್ದು ಇಲ್ಲೇ ಮಾಡಬೇಕು. ನಿಂಗೆ ಜಾಗ ಕೊಡ್ತೀರಿ, ಫ್ಯಾಕ್ಟ್ರಿ ಕೊಡ್ತೀರಿ ಅಂತ ನರೇಂದ್ರ ಮೋದಿ ಅವರ ದೂರಾಲೋಚನೆ ನಿಂದ ನೆಂಬರ್ ಆಗಬೇಕು, ನಾನು ಕೆಲಸ ಮಾಡಬೇಕು ಅವ್ರಿಗೆ ಅಂಥೇಳಿ ಇವತ್ತು ಪಂಚಾಯಿತಿಗಳಲ್ಲಿ ಇವತ್ತು ನಾವು ಪಂಚಾಯತಿಗೆ ನಿಂತ್ಕೊಳ್ಳೋವಂಥ ಕೆಲಸ ಮಾಡಬೇಕು. BJP ಪಕ್ಷದಿಂದ ಇವತ್ತು ಪ್ರತಿ ಗ್ರಾಮದಲ್ಲೂ ನಾವು ಪಕ್ಷನ ಕಟ್ಟುವಂಥ ಕೆಲಸ ಮಾಡಬೇಕು. ಸೇರ್ಕೊಂಡು ನಾಗರಾಜ ರೆಡ್ಡಿಯವರಾಗಲಿ ಯಾರು ಎಲ್ಲಿರೋರು ಎಲ್ಲರಿಗೂ ಹೇಳೋದಿಷ್ಟೇ, ನಿಮ್ಮ ಊರಲ್ಲಿ ನೀವು ಯಾರು ಕ್ಯಾಂಡಿಡೇಟ್ ಬಂದಿದೆ, ಯಾರನ್ನ ಹಾಕಿದ್ರೆ ಒಳ್ಳೆಯದು, ಯಾರು 10 ಜನ ಎಲ್ಲ ಮನೆಗೆ ಹೋಗಿ ಕೇಳ್ಕೊಂಬರ್ಬೇಕು. ಇನ್ನು ದಳದವ್ರದ್ದು ವಿಶ್ವಾಸಕ್ಕೆ ತೊಗೊಬೇಕು ನಾವು. ಅವ್ರದ್ದು ಇನ್ನು ಇವಾಗ ತನಕ ಆದೇಶ ಇಲ್ಲ. ಮುಂದೆ ಅವ್ರ ಪಕ್ಷನೇ ಮರ್ಜಾಗುತ್ತೋ ಇಲ್ಲ ಅಂದರೆ ಪಕ್ಷ ಇದ್ದುಕೊಂಡೇ ನಮಗೆ ಈ ಇಂಡಿಯಲ್ಲಿ ಮುಂದಿನ ದಿವಸಗಳಲ್ಲಿ ನೋಡ್ಬೇಕು ಏನೇನಾಗುತ್ತೋ ಅಂತ ಹೇಳ್ಬಿಟ್ಟಿದ್ದು. ಅವನ್ನೂ ನಾವು ಜೊತೆಗೆ ಹಾಕ್ಕೊಂಡು ನಾವು ಅವರು ಇಬ್ಬರು ನಿಂತ್ಕೊಂಡು ವ್ಯವಸ್ಥೆ ಮಾಡುವಂಥದ್ದು ಕೆಲಸ ಆದರೆ ಅದನ್ನ ಒಳ್ಳೇದೇ ಆಗುತ್ತೆ. ಅದನ್ನು ನಾವು ಮಾಡೋವಂಥ ಕೆಲಸನೂ ಮಾಡೋಣ. ಗ್ರಾಮಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಯವರ ಕನಸು ಇವತ್ತು ಗ್ರಾಮ ಪಂಚಾಯಿತಿಗಳಿಂದ ನೆರವೇರಬೇಕು. ಇವತ್ತು ಕಾಂಗ್ರೆಸ್ ಮುಕ್ತ ಗ್ರಾಮ ಪಂಚಾಯಿತಿಗಳಾದಾಗ ಮಾತ್ರ ಇವತ್ತು ದೇಶ ಕಟ್ಟುವಂತ ಕೆಲಸ ಆಗ್ತದೆ. ಅದನ್ನ ಕಾಂಗ್ರೆಸ್ ಮುಕ್ತವಾಗಿ ಮಾಡೋಣ. ಮುಕ್ತವಾಗಿ ಮಾಡಿ ಇವತ್ತು ತಮ್ಮ ಹಳ್ಳಿಗಳಲ್ಲಿ ತಾವು ಯಾರ್ಯಾರನ್ನು ಜೋಡಿಸ್ಕೊಬೇಕು, ಎಲ್ಲೆಲ್ಲಿ ಮೀಟಿಂಗ್ ಮಾಡಬೇಕು, ಬೂತ್ ಮಟ್ಟದಲ್ಲಿ ನಾಗರಾಜ ರೆಡ್ಡಿ ಬೂತ್ ಮಟ್ಟದಲ್ಲಿ ಪ್ರತಿ ಹಳ್ಳಿಯಲ್ಲೂ ಮೀಟಿಂಗ್ ಆಗಬೇಕು. ಪ್ರತಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾರು ಬಂದಿದೆ, ಯಾರು ನಾವು ವ್ಯವಸ್ಥೆ ಮಾಡಬೇಕು, ಮುಂದೆ SIR ಏನಾಗೈತೆ, ಏನನ್ನ ಅಕ್ರಮ ನಡೆದೈತಾ, ಇಲ್ಲ ಯಾರನ್ನ ಸೇರಿಸಿದಾರಾ, ಇಲ್ಲ ಗುಂಪು ಕಟ್ಕೊಂಡು ಏನನ್ನ ಮಾಡಿದಾರಾ, BLOಗಳು ಅಂತ ಹೇಳ್ಬಿಟ್ಟು ನೀವು ಒಂದು ರೌಂಡ್ ಹಾಕಬೇಕು. ಏನನ್ನ ಬಂದು ನಮ್ಗೆ ಏನನ್ನ ಯಾರೇ ಒಬ್ಬರು ದೂರು ಕೊಟ್ಟರು ಆ ದೂರನ್ನ ತಹಸೀಲ್ದಾರ್ ಮುಂದೆ ಕರೆಸ್ತೀನಿ, ಅಲ್ಲೇ ಸ್ಪಾಟಲ್ಲೇ ಕರೆಸಿ ಅವ್ರನ್ನ ಈ ಥರ ಹಿಂಗೆ ಆಗೈತೆ ಅಂತ ಹೇಳ್ಬೋದು. ಅವ್ರು ಏನಾನ ಅಕ್ರಮಗಳು ನಡೆದಿದ್ರೆ ಕೊಡಿ ಅಂತ ಕೇಳ್ತಾರೆ. ನೀವು ಆ ಊರಿಗೆ ಹೋಗಿ ಆ ಊರಾಗ ಕೇಳಿ ಆ ಊರಾಗ ಏನೇನು ಗ್ರಾಮ ಪಂಚಾಯತಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವೊಂದು ಓಡಾಡಿದ್ರೆ ನಾವು ಈ ಪಂಚಾಯತಿಯಲ್ಲಿ ಸುಲಭವಾಗಿ BJP ತರುವಂಥದ್ದು NDA ಪಕ್ಷ ತರುವಂಥ ಕೆಲಸ ಮಾಡ್ಬೋದು ನಾವು ಅಂತ ಇವತ್ತು ಇದನ್ನು ಪಕ್ಷ ಕಟ್ಟೋದು ಆವತ್ತು ಕಟ್ಕೊಂಡು ಬಂದಿದ್ದೀರಿ ಪಕ್ಷನ. ಇವತ್ತು BJP ಪಕ್ಷ ಕಟ್ಟೋದಕ್ಕೆ ಗ್ರಾಮ ಪಂಚಾಯತಿಗಳಲ್ಲಿ ಬಂದರೆ ಮಾತ್ರ ನಾವು ಪಕ್ಷ ಮುಂದೆ ಕಟ್ಬೋದು, ಮುಂದೆ ಟಿಕೆಟು ಕೇಳ್ಬೋದು. ಅಕಸ್ಮಾತ್ ಪಕ್ಷ ವಿಂಗಡಣೆಗಳಾಗಿ ಯಾವುದೇ ಕ್ಯಾಟಗಿರಿ ಬಂದ್ರೂ ಪಕ್ಷ SC ಬರ್ಬೋದು, ಲೇಡಿ ಬರ್ಬೋದು, ST ಬರ್ಬೋದು, ಏನೇ ಬಂದ್ರೂ ನಮ್ಮದು ಒಂದೇ ಗುರಿ BJPನ ಗೆಲ್ಲಿಸಬೇಕು, BJPನ ಅಧಿಕಾರಕ್ಕೆ ತರಬೇಕು ಅನ್ನೋದು ಒಂದೇ ಗುರಿ. ನಾನು MLA ಆಗಬೇಕು ಅನ್ನೋ ಗುರಿ ಅಲ್ಲ, BJP ಪಕ್ಷ ಬರಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡು ನಾನು ಹೋಗ್ತಾ ಇರೋದು. ನಾವು BJP ಪಕ್ಷ ತಂದಾಗ ಎಲ್ಲ ಮುಖಂಡರಿಗೂ ಎಲ್ರಿಗೂ ಯಾವ್ಯಾವ ಸೌಲಭ್ಯಗಳು ಸಿಗಬೇಕು ಆ ಸೌಲಭ್ಯಗಳು ಒದಗಿಸ್ಬೇಕು, ನನ್ನ ಹಿಂದೆ ಬಂದವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದು ಗ್ರಾಮ ಪಂಚಾಯತಿಗಳ ಸಭೆ ನಡೆಸಿ ಬೂತ್ ಮಟ್ಟಕ್ಕೆ ಹೋಗುವಂಥದ್ದು ಸಭೆದು ಈ ಗ್ರಾಮ ಪಂಚಾಯತಿಯಲ್ಲಿ ನಡೀತೈತೆ. ಇವತ್ತು ಈ ಗ್ರಾಮ ಪಂಚಾಯತಿ ಆದಮೇಲೆ ನೆಕ್ಸ್ಟ್ ಡೇಟ್ಗೆ
ಬೂತಿಂದ ಒಂದು ದಿವಸ ಎಲ್ಲ ನಿಮ್ಮ ಗ್ರಾಮ ಪಂಚಾಯತಿಯಲ್ಲೇ ಯಾವ್ಯಾವ ಬೂತು ಏನೇನು ಸಮಸ್ಯೆಗಳಿದ್ದಾವೆ ಏನೇನು ಅಂತ ತಿಳ್ಕೊಂಬರುವಂಥ ಕೆಲಸ ಆಗಲಿ. ಅಲ್ಲಿ ಪಕ್ಷ ನಮ್ಮಲ್ಲಿ 20 ಜನ ಸೇರ್ತವ್ರು, 50 ಜನ ಸೇರ್ತವ್ರು, ನಮ್ಮ ಲೀಡರ್ಗಳಿಗೆ ತಿಳಿಸುವಂಥ ಕಾರ್ಯಕ್ರಮ ಆಗಬೇಕು. ಒಬ್ಬರೇ ಮನುಷ್ಯರು ಎಲ್ರಿಗೂ ತಿಳಿಸೋಕ್ಕಾಗಲ್ಲ. ಆಫೀಸಿಂದಲ್ಲಿ ಆ ಗ್ರಾಮದಲ್ಲಿ 20 ಜನ ಆದರೆ 20 ಜನಕ್ಕೂ ಆಫೀಸಿಂದ ಫೋನ್ ಬರ್ತದೆ, ಅವ್ರ ಫೋನ್ಗೆ ಮೆಸೇಜ್ ಬರುತ್ತೆ, ಅವ್ರ ಫೋನ್ಗೆ ವಾಟ್ಸಪ್ಗೆ ಬರುತ್ತೆ. ಆವಾಗ ಗ್ರಾಮ ಪಂಚಾಯತಿದೆ ಗ್ರೂಪ್ಗಳು ಮಾಡಿ ಆ ಗ್ರಾಮ ಪಂಚಾಯತಿಯಲ್ಲಿ ಇಂಥದ್ದು ನಡೀತದೆ ಅಂತ ಹೇಳ್ತಾ ಇವತ್ತು ಸೇರಿರುವಂಥ ಎಲ್ಲರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.